ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬಿಸ್ ವ್ಲಾಗ್. ನಾನು ಇವತ್ತು ಮಾಡ್ತಿರೋಂಥ ರೆಸಿಪಿ ಏನಪ್ಪ ಅಂದ್ರೆ ಬೆಣ್ಣೆ ಪಡ್ಡು. ದಾವಣಗೆರೆಯಲ್ಲಿ ಫೇಮಸ್ ಆದಂತಹ ಬೆಣ್ಣೆ ಪಡ್ಡು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ತಡ ಮಾಡ್ದೇ ಬೆಣ್ಣೆ ಪಡ್ಡು ಮಾಡೋದಕ್ಕೆ ಅಕ್ಕಿ ಬೇಕು. ಅಕ್ಕಿ ತೊಗೊಂಡಿದ್ದೀನಿ ನಾನು. ರೇಷನ್ ಅಕ್ಕಿ, ಹಂಸ ಅಕ್ಕಿ ಮತ್ತು ದೋಸೆ ಅಕ್ಕಿ ಎಲ್ಲ ಬರುತ್ತಲ್ಲ, ನೀವು ಯಾವ ಅಕ್ಕಿಯನ್ನಾದರೂ ತೊಗೋಬೋದು. ತೊಗೊಂಬಿಟ್ಟು ನಾನು ಚೆನ್ನಾಗಿ ಒಂದು 2-3 ಸರಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫುಲ್ ಮುಳುಗೋವರೆಗೂ ನೀರು ಹಾಕಬೇಕು. ನಾನು 4 ಲೋಟ, ಈ ಲೋಟದಲ್ಲಿ 4 ಲೋಟ ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ ಒಂದು 1/4 ಭಾಗದಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ. ಹಾಗೆ ಅರ್ಧ ಲೋಟನ ಉದ್ದಿನ ಕಾಳು ಹಾಕ್ತಿದ್ದೀನಿ, ಅಥವಾ ಉದ್ದಿನ ಬೇಳೆ ನಿಮ್ಮ ಹತ್ರ ಯಾವುದಿರುತ್ತೋ ಅದು ಹಾಕ್ಕೊಳ್ಳಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 6-7 ಅವರು ನೆನೆಯೋದಕ್ಕೆ ಬಿಡಿ. ಇಲ್ಲಾಂದರೆ ರಾತ್ರಿ ನೆನೆಹಾಕ್ಬಿಟ್ಟು ಬೆಳಿಗ್ಗೆ ರುಬ್ಕೊಳ್ಳಿ. ಇಲ್ಲ ಬೆಳಿಗ್ಗೆ ನೆನೆಸ್ಬಿಟ್ಟು ರಾತ್ರಿ ರುಬ್ಕೊಳ್ಳಿ, ಹೆಂಗಾದರೂ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆ ನೆನೆಸಿದ್ದೆ, ಈಗ ರಾತ್ರಿ ರುಬ್ತಾ ಇದ್ದೀನಿ. ನೋಡಿ, ರುಬ್ಬೋದಕ್ಕೆ ಚೆನ್ನಾಗಿ ವಾಶ್ ಮಾಡಿ ಮತ್ತು ನೀರೆಲ್ಲ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಒಂದಕ್ಕೆ ಹಾಕಿ ನೆನೆಸಿದ್ದೆ. ಕೆಲವರು ಸಪ್ರೇಟಾಗಿ ನೆನೆಸ್ತಾರೆ. ನಿಮಗೆ ಹೆಂಗೆ ಕಂಫರ್ಟ್ ಅನಿಸುತ್ತೋ ಹಂಗೆ ನೆನೆಸ್ಕೊಳ್ಳಿ. ಎಲ್ಲ ನೆನೆಸಿರೋದನ್ನ ಚೆನ್ನಾಗಿ ರುಬ್ಬಿದ್ದೀನಿ. ನೀನು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡ್ಬಿಟ್ಟು ನಾನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಿರೋದನ್ನೆಲ್ಲನ. ಹಾಗೆ ಒಂದು 2 ಹಿಡಿಯೋಷ್ಟು ಅವಲಕ್ಕಿ ತೊಗೊಂಡಿದ್ದೆ. ಅವಲಕ್ಕಿನೂ ಸಹ ನೆನೆಸಿದ್ದೀನಿ ಚೆನ್ನಾಗಿ. ನೀವು ರುಬ್ಬೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನೆನೆಹಾಕಿ ಸಾಕಾಗುತ್ತೆ ಅವಲಕ್ಕಿನ. ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಅವಲಕ್ಕಿನ, ನೆಂದಿರೋ ಅವಲಕ್ಕಿ ಎಲ್ಲನ ರುಬ್ಕೊಂಡ್ಬಿಟ್ಟು ನಾವೇನು ರುಬ್ಬಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿ, ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಉಬ್ಬು ಬರೋದಿಲ್ಲ, ಅಥವಾ ಹುಳಿ ಬರೋದಿಲ್ಲ ಅಂತ ಹೇಳ್ತೀವಲ್ಲ ಹಿಟ್ಟು. ಅದಕ್ಕೆ ನಾನು ಕೈಯಲ್ಲೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಒಂದು 6 ಅವರು ಇಡೀ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಬೆಳಿಗ್ಗೆನ ತೆಗಿತಾ ಇದ್ದೀನಿ. ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆಯಲ್ಲ. ನಾನು ಅದಕ್ಕೆ ಉಪ್ಪು ಸೋಡಾ ಏನೂ ಹಾಕಿರಲಿಲ್ಲ. ಇವಾಗ ಬೆಳಿಗ್ಗೆ ಉಪ್ಪು ಹಾಕಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಏನಕ್ಕೆ ಹಾಕ್ತೀವಪ್ಪ ಅಂದರೆ ಕಲರ್ ಬರಲಿ, ಚೆನ್ನಾಗಿ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಸಕ್ಕರೆ ಹಾಕಿದ್ದೀನಿ. ಇವಾಗ ನಾನು ಅದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ. ಅದನ್ನ ಇಟ್ಟು ಸಪ್ರೇಟ್ ತೆಗೆದ್ಬಿಟ್ಟು ಪಡ್ಡು ಮಾಡೋದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂತಹ ಈರುಳ್ಳಿ ಹಾಕಿದ್ದೀನಿ. ಉಪ್ಪು ಸಕ್ಕರೆ ಹಾಕಿದ್ವಲ್ಲ, ಆ ಹಿಟ್ಟನ್ನ ಸಪ್ರೇಟ್ ತೆಗೆದ್ಬಿಟ್ಟು ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋದು ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ. ನಿಮ್ಮ ಹತ್ರ ಯಾವ ಸೊಪ್ಪಿದೆನೋ ಅದು ಹಾಕ್ಕೊಳ್ಳಿ. ಇಲ್ಲ ಸಬ್ಬಸಿಗೆ ಸೊಪ್ಪು ಇಲ್ಲಾಂದರೆ ಸ್ಕಿಪ್ ಮಾಡಿ. ಈರುಳ್ಳಿ ಹಾಕಿ ಸಾಕು. ಈರುಳ್ಳಿ ಒಂದು ಹಾಕ್ಬಿಟ್ಟು ಮಾಡ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ನಾನು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಬ್ಯಾಟರ್ ಎಲ್ಲ ಮಿಕ್ಸ್ ಆಗಿದೆ. ಈ ಕಡೆ ಸೈಡಲ್ಲಿ ಹಂಚು ಇಟ್ಟಿದ್ದೆ, ಪಡ್ಡಿನ ಹಂಚು. ಅದಕ್ಕೆ ನಾನು ಇವಾಗ ಬೆಣ್ಣೆ ಹಾಕ್ತಾಯಿದ್ದೀನಿ. ಮನೇಲಿ ಮಾಡಿರ್ತಕ್ಕಂಥದ್ದು ಬೆಣ್ಣೆ ಇದು. ನಿಮ್ಮ ಹತ್ರ ಯಾವ ಬೆಣ್ಣೆ ಅಂಗಡಿದಿದ್ರೆ ಅಂಗಡಿದೇ ಬಳಸಿ, ಇಲ್ಲ ಮನೆಯದಿದೆ ಅಂದರೆ ಮನೇದು ಬಳಸಿ. ಚೆನ್ನಾಗಿ ಬೆಣ್ಣೆ ಎಲ್ಲ ಕರಗಿದ ಮೇಲೆ ಪಡ್ಡು ಇದಕ್ಕೆಲ್ಲನ ಚೆನ್ನಾಗಿ ಸ್ಪ್ರೆಡ್ ಆದಮೇಲೆ ನೋಡಿ, ಇವಾಗ ಹಂಚೆಲ್ಲ ಚೆನ್ನಾಗಿ ಕಾದಿದೆಯಲ್ಲ. ನಾನು ಇವಾಗ ಏನು ಬ್ಯಾಟರ್ ರೆಡಿ ಮಾಡಿದ್ವಲ್ಲ ಅದನ್ನೆಲ್ಲ ಪಡ್ಡುಗೆ ಹಾಕ್ಕೊಳ್ಳೋಣ. ನೋಡಿ, ಹಾಕಿದ್ದೀನಿ ನಾನು. ಫುಲ್ ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಇವಾಗೆಲ್ಲ ಫುಲ್ ಹಾಕಿದ್ದೀವಲ್ಲ. ಈಗ ಹಾಕಿದ್ಮೇಲೆ ಮತ್ತೆ ಅದ್ರ ಮೇಲ್ಗಡೆ ಬೆಣ್ಣೆ ಹಾಕ್ಕೊಳ್ಳಿ. ಯಾಕಂದರೆ ಇದು ಬೆಣ್ಣೆ ಪಡ್ಡು ಆಗಿರೋದ್ರಿಂದ ಬೆಣ್ಣೆನೇ ಹಾಕಬೇಕು, ಎಣ್ಣೆ ಬಳಸಬೇಡಿ. ಎಣ್ಣೆ ಬಳಸಿದರೆ ಎಣ್ಣೆ ಪಡ್ಡು ಆಗುತ್ತೆ, ಬೆಣ್ಣೆ ಬಳಸಿದರೆ ಬೆಣ್ಣೆ ಪಡ್ಡು ಆಗುತ್ತೆ. ಅದಕ್ಕೋಸ್ಕರನ ಹಾಕ್ಬಿಟ್ಟು ಚೆನ್ನಾಗೆ ಮುಚ್ಚಿಟ್ಟಿದ್ದೆ ನಾನು. ಮುಚ್ಚಿದ ಚೆನ್ನಾಗೆ ಆಗಿದೆ. ಇವಾಗ ಮತ್ತೆ ತಿರುವಾಕೋಣ ಒಂದು ಸೈಡು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆಯಲ್ಲ, ಸಖತ್ತಾಗಿ ಕಾಣ್ತಿದೆಯಲ್ಲ. ಬೆಣ್ಣೆ ಪಡ್ಡು ಚೆನ್ನಾಗಿ ಬಂದಿದೆ. ನಾನು ಇವಾಗೆಲ್ಲ ಬೆಂದಿದೆ, 2 ಕಡೆ ತಿರುವಾಕಿ ಬೇಯಿಸಿದ್ದೀನಿ. ಚೆನ್ನಾಗಿ ಬೆಂದಿದೆ. ಇವಾಗ ತೆಗಿಯೋಣ, ಇದನ್ನೆಲ್ಲ ಎತ್ಕೊಂಡ್ಬಿಡೋಣ. ನೋಡಿ, ಇವಾಗ ರೆಡಿಯಾಗಿದೆ ನಮ್ಮದು ಬೆಣ್ಣೆ ಪಡ್ಡು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡ್ತಾ ಇದ್ದರೆ ತಿನ್ನಬೇಕು ಅನ್ನಿಸ್ತಾ ಇದೆ. ಸ್ಮೆಲ್ಲು ಅಷ್ಟೇ ಘಮ ಘಮ ಅಂತ ಬರ್ತಾ ಇದೆ. ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಮಾಡೀನಿ. ನಿಮಗೆ ಯಾವ ಕಾಂಬಿನೇಷನ್ ಬೇಕಾಗುತ್ತೋ ಅದನ್ನು ಮಾಡ್ಕೊಳ್ಳಿ. ಇಲ್ಲಾಂದರೆ ಕಡಲೆಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ, ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ. ಪ್ಯೂರ್ ಕಾಯಿ ಚಟ್ನಿ ಮಾಡ್ತೀವಲ್ಲ ಅದು ಚೆನ್ನಾಗಿರುತ್ತೆ. ನಿಮಗೆ ಯಾವ್ದು ಇಷ್ಟ ಬರುತ್ತೋ ಅದು ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.